ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿತ್ರಿ? ಆರಾಮದಿರಿ ಅಂತ ಅನ್ಕೋತೀವಿ. ನಾವು ಕೂಡ ಆರಾಮದೀವಿ. ಸೊ ನಮ್ಮ ಓನರ್ ಎಂಟೈರ್ ಮಗ ಬಿಪಿನ್ ದಾದವರ ಮದ್ವೆಗೆ ನಾವು ಕೂಡ ಹೊರಟಿದ್ದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ಸೊ ಬರ್ರಿ ಮದುವೆ ವಿಡಿಯೋ ಯಾವ ತರ ಎಲ್ಲ ಶೇರ್ ಮಾಡ್ತೀವಿ ಅಂತೇಳಿ ನೋಡೋಣ. ಫೈನಲಿ ಈ ತರ ನಮ್ಮ ಔಟ್ಫಿಟ್ ಐತ್ ನೋಡ್ರಿ. ಈ ಸೀರೆ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡಿರುವಂತದ್ದು. ಹೆಂಗ್ ಕಾಣತ್ತೀವಿ ಕಮೆಂಟ್ ಮಾಡಿಡ್ರಿ. ಸಿಂಪಲ್ ಆಗಿ ರೆಡಿಯಾಗಿ ಹೊರಟಿದ್ದೀವಿ ಅಷ್ಟೇ. ಸೊ ಈ ತರ ಇಯರಿಂಗ್ಸ್ ಎಲ್ಲ ಹಾಕೊಂಡಿದ್ದೀನಿ. ಹೆಂಗ್ ಕಾಣಕತ್ತೀವಿ ನಮ್ಮ ಔಟ್ಫಿಟ್ ಕಮೆಂಟ್ ಮಾಡಿ ಹೇಳ್ರಿ. ಸೊ ಬರೀ ಹೋಗೋಣ ಅಂತ ಯಜಮಾನ್ರು ಕೂಡ ಬಂದಿದ್ದಾರೆ ಕೆಳಗಡೆ. ಮದುವೆಗೆ ನಾವು ಹೋಗ್ತೀವಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ಸೊ ಬರ್ರಿ ಹೊರಡೋಣ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗೇನೆ ಸ್ವಲ್ಪ ಓ ನೀನು ವಾಚ್ ಕೊಡ್ಲಿ. ನೀನು ವಾಚ್ ಎಲ್ಲಿಟ್ಟಿನಪ್ಪ? ಸಿಗವಲ್ತ ಕೊಡು. ಇಲ್ಲೇ ಸಿಗವಲ್ತಪ್ಪು, ಇಲ್ಲೇ ಕೊಡು ಅಂತ ಕೊಡು. ಎಲ್ಲರೂ ಕೊಡ ಇಲ್ಲ ನೋಡ್ತೀನಿ ಅಂದ್ರೆ ಇದ್ರೊಳಗೆ पप्पी मत वाच रोना पप्पी मत वाच काढून द्या पप्पा ತಗೋತೀನಿ ಅಂತ ತಗೋರಿ. ಇಲ್ಲ ಎಲ್ಲ ಹೋಗಿಲ್ಲ ನಾನು ಬಿಸ್ಲಾವಂತ ಏನು ಬಲ್ರಿ ಅವನಿಗೆ वाच काढून द्या ना. ಏನು ಯಾಲಾರೆ चल माली हे डावा पटल बाय बिल्ल्या कसा ಈಗಿನ ವಾಚ್ ನೋಡ್ತೀನಿ ತಗೋ, ಹಾಕ್ರಿ ಅವನಿಗೆ. ಬೂಟ್ ಹಾಕೋ ಅಪ್ಪು, ಬೂಟ್ ಹಾಕೋ. चतुर्दश प्रतिदिनो कुर्यात् सदा मङ्गलं शुभमङ्गलसुमुहूर्त सावधान. ಆಲ್ರೆಡಿ ನಾವು ಕೂಡ ಮದ್ವೆಗೆ ಬಂದು ಜಾಯ್ನ್ ಆಗಿ ನೋಡ್ರಿ. ಇನ್ನೇಗ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ಸನ್ನ ಆ್ಯಡ್ ಮಾಡಿದ್ದೆ, ನೀವು ಕೂಡ ನೋಡಿದ್ರಿ. ಸೊ ನಮ್ಮ ಬಿಪಿನ್ ದಾದ ಅವರ ಒಂದು ಮ್ಯಾರಿಡ್ ಲೈಫ ಒಳ್ಳೆ ರೀತಿಯಿಂದ ಹೋಗಲಿ, ಇವ್ರು ಒಳ್ಳೆ ಜೀವನ ಮಾಡಲಿ ಅಂಥೇಳಿ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಬೇಕು. ಅದು ಒಂದು ಒಳ್ಳೆ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮೆಲ್ಲರ ಒಂದು ವಿಶೇಷನ ತಿಳಿಸ್ರಿ ಅಂತ ಹೇಳ್ತೀನಿ. ಮಂದಿ ಅಂತರೂ ಭಾಳ ಮಂದಿ ಇದ್ರು ನೋಡ್ರಿ. ಸೊ ಈ ಕಡೆಗೆ ತಿರ್ಗಾಡೋದಕ್ಕೆ ಜಾಗ ಬಿಟ್ರೆ ಸೊ ಫುಲ್ ಅಂದ್ರೆ ಫುಲ್ ಜನ ಅಂತ ಹೇಳ್ಬೋದು. ಸೊ ನನ್ನ ವಿಡಿಯೋ ತೊಗೊಳಾಗ ನನ್ನ ಮೊಬೈಲ್ ಒಂದು ಬಿದ್ದು ಬಿಡ್ತು ನೋಡ್ರಿ ಕೆಳಗಡೆ.
ಎಲ್ಲದರೊಳಗೂ ಕೂಡ ಗಂಡು ಮಕ್ಳಿಗೆ ಭಾಳ ಆತರ ಅಂತ ಹೇಳ್ತಾರೆ, ನಿಜ ನೋಡ್ರಿ. ಇನ್ನೂ ಲೇಡೀಸ್ ಎಲ್ಲ ಆರಾಮ್ಸೆ ಇನ್ನೂ ಕೂತಿದಾರ. ದಕ್ಷತೆ ಬಿದ್ದ ತಕ್ಷಣ ಎಲ್ಲರೂ ಗಂಡು ಮಕ್ಳು ಎದ್ದು ಊಟಕ್ಕೆ ಹೊರಟಿದ್ದಾರೆ ನೋಡ್ರಿ. ಜಸ್ಟೇ ಫನ್ ಅಂತ ಅನ್ಕೋರಿ. ಬಟ್ ಅದು ಕೂಡ ನಿಜ ನೋಡ್ರಿ, ಹೆಣ್ಮಕ್ಳಿಗಿರುವಂಥ ತಾಳ್ಮೆ ಗಂಡು ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಕಡಿಮೆನೇ ನೋಡ್ರಿ. ಸೊ ಇವಾಗೆಲ್ಲ ಗಂಡು ಮಕ್ಳು ಊಟಕ್ಕೆ ಎದ್ದು ಹೊರಟಿದ್ದಾರೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಟ್ಬಿಟ್ರಪ್ಪ. ಹೆಂಗೆ ಕಾಣಕತ್ತಿದ್ದಾರೆ ನವ ದಂಪತಿಗಳು, ದಾಂಪತ್ಯ ಜೀವನಕ್ಕೆ ಅವರು ಕೂಡ ಕಾಲಿಟ್ಟಿದ್ದಾರೆ. ನೂರಾರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಈಗ ಬದುಕಬೇಕಾ, ಹಂಗೆ ಬದುಕಬೇಕಾ, ಇದೆಲ್ಲ ಮಾಡ್ಬೇಕಂತೇಳಿ ಸಾಕಷ್ಟು ಪ್ಲ್ಯಾನಿಂಗ್ಸನ್ನು ಹಾಕ್ಕೊಂಡಿರ್ತಾರೆ. ಅವ್ರ ಆಸೆ, ಕನಸು, ಆಕಾಂಕ್ಷೆ, ಅವರ ಇಡೀ ಜೀವನನೂ ಕೂಡ ಹ್ಯಾಪಿಯಾಗಿರಲಿ, ಎಲ್ಲನೂ ಕೂಡ ಒಳ್ಳೆಯ ರೀತಿಯಾಗಿ ಹೋಗಲಿ ಅಂತೇಳಿ ಎಲ್ಲರೂ ಕೂಡ ನೀವು ಕೂಡ ಹಾರೈಸಿರಿ. ನಮಗೂ ಕೂಡ ಭಾಳ ಖುಷಿ ಅಂತೆಗೆ ಅನಿಸ್ತೈತಿ. ಯಾಕಂದ್ರೆ ಎಲ್ಲರ ಆಶೀರ್ವಾದದಿಂದ ಅವರು ಖುಷಿಯಾಗಿದ್ರೆ ನಮಗೂ ಭಾಳ ಅಂದ್ರೆ ಭಾಳ ಸಂತೋಷ ಅಂತ ಅನ್ನಿಸ್ತೈತಿ. ಸೊ ಇವಾಗ ನೋಡ್ರಿ ನಾವು ಊಟಕ್ಕೆ ಬಂದ್ವಿ. ನಿನ್ನೆ ಫುಲ್ ರಶ್ ಇತ್ತು ನೋಡ್ರಿ, ಯಾಕಂದ್ರೆ ಕಂಡಪಟ್ಟಿ ಮಂದಿ ಆಗಿದ್ರಲ್ಲ, ಭಾಳ ಮಂದಿ ಆಗಿದ್ದರು. ಸೊ ಹಾಗಾಗಿ ಹೈರಾಣದಂಗೆ ಆಗ್ಬಿಟ್ಟಿತ್ತು. ಸೊ ಇವಾಗ ಏನು ಮಾಡಿದ್ದಾರೆ ಅಂದ್ರೆ, ಇವತ್ತು ಮದುವೆ ದಿನ, ಅರ್ಶಿಣ ದಿನ ರಶ್ ಆಗಿತ್ತು ರೀ ಫುಲ್. ಬಟ್ ಮದುವೆ ದಿನ ಏನು ಮಾಡಿದ್ರೆ, ಲೇಡೀಸ್ಗೆ ಒಂದು ಬೇರೆ ಕಡೆ, ಗಂಡು ಮಕ್ಳಿಗೆ ಒಂದು ಬೇರೆ ಕಡೆ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಸೊ ಇವ್ರು ಯಾರಂತ ನೀವು ಯಾರಾದರೂ ಪುನಃ ಹಿಡಿದಿದ್ರಿ ಕಮೆಂಟ್ ಹಾಕ್ರಿ. ಅಶ್ವಿನಿ ವೈನಿ ನೋಡ್ರಿ, ನಮ್ಮ ಮನೆ ಕೆಳಗಡೆ ಅವ್ರು ಬಾಡಿಗೆ ಇದ್ರು. ಇಲ್ಲಿ ಅಜ್ಜ ಅಜ್ಜಿ ಬಾಡಿಗೆ ಇದ್ದಾರೆ ನೋಡ್ರಿ ಸದ್ಯಕ್ಕೆ. ಸೊ ಅಲ್ಲೇ ಇವ್ರು ಇದ್ರು ನೋಡ್ರಿ, ಭಾಳ ಹಚ್ಕೊಂಡಿದ್ವಿ ಇಬ್ರು. ಅವರ ಅತ್ತೆಯರು ನೋಡ್ರಿ ಇವರು, ಅವರು ಕನ್ನಡನೇ ಮಾತಾಡ್ತಿದ್ರು. ಮತ್ತು ಅಶ್ವಿನಿಯವರ ವೈನಿಯವ್ರ ಯಜಮಾನ್ರು, ಅವರು ಮಗ ಮಗಳು ಎಲ್ಲರೂ ಅಷ್ಟೇ. ಅವ್ರ ಮಗಳಂತರೂ ರಾಧಿಕಾ ಅಂತೇಳಿ ನಮ್ಮ ಸ್ನೇಹನ ಜೊತೆಗೆ ಪಿಲ್ಲು ಜೊತೆಗೆ ಭಾಳ ಚಂದ ಹೊಂದ್ಕೊಂಡ್ಬಿಟ್ಟಿದ್ರು ನೋಡ್ರಿ. ಅವರು ನೋಡಿರಲಿಲ್ಲ, ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು. ಫುಲ್ಲ ಖುಷಿ ಆದ್ವಿ ಒಬ್ರಿಗೊಬ್ರು. ಅಂದರೆ ಅವರು ನನ್ನನ್ನು ನೋಡಿರಲಿಲ್ಲ, ನಾನು ಅವರು ನೋಡಿದ್ದೆ. ಬಟ್ ನಾನು ಕ್ಯಾಮರಾ ಆನ್ ಮಾಡಿ ನಿಂತಿದ್ದೆ. ನಾನು ಅವ್ರ ಲಕ್ಷ್ಯ ನನ್ನ ಕಡೆ ಬಿತ್ತು. ಫುಲ್ ರಿಯಾಕ್ಷನ್ ನೋಡಿದ್ರಲ್ಲ ಇನ್ಯಾಗ. ಕೇಳಾಕತ್ತಿದ್ರು, ಇನ್ನು ಮನೆ ಯಾವಾಗ ಆಗ್ತೈತಿ, ಯಾವಾಗ ಹೋಗ್ತೀರಿ, ಇನ್ನು ಎಷ್ಟು ದಿನ ಕಾರ್ಬಾರಿ ಕಾಕು ಮನೆಗೆ ಇರ್ಬೇಕತ್ತೀರಿ, ಹೋಗ್ರಿ ಅಂತೇಳಿ ಅವರು ಹುಡುಗಾಟ ಹಚ್ಚಿದ್ರು. ಇಲ್ಲ ಹೋಗ್ತೀವಿ ಅಂದ್ರೆ, ಮನೆ ಅಂದ್ರೆ ಹಿಂಗೆ ನೋಡ್ರಿ, ಒಂದು ಮದುವೆ ಆಗಲಿ ಮನೆ ಆಗಲಿ, ಮದುವೆ ಅಂದ್ಕೊಂಡಿರುವಂಥ ಡೇಟಿಗೆ ಆಗ್ತೈತಿ. ಬಟ್ ಮನೆ ಅನ್ನೋದು ಈ ತಿಂಗಳಿಗೆ ಆಗುತ್ತಾ, ಇಷ್ಟು ದಿನಕ್ಕೆ ಆಗುತ್ತಾ ಅಂತ ಅನ್ಕೋತೀವಿ. ಬಟ್ ಆದರೂ ಅದು ಹಿಂದೆ ಮುಂದೆ ಆಗ್ತಿರ್ತೈತಿ. ಅವ್ರದ್ದು ಅಷ್ಟೇ ರೀ. ಅವ್ರು ಆ್ಯಕ್ಚುಲಿ ಫೆಬ್ರವರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರು. ನಾವು ಜನವರಿ ಟೈಮ್ಗೆ ಬಂದಿದ್ವಿ. ಅದಾದ್ಮೇಲೆ ಇಲ್ಲ, ಏಪ್ರಿಲಾಗ ಹೋಗ್ಬೇಕು ಅಂದ್ಕೊಂಡಿದ್ರು ಅವರು. ಅದಾದ್ಮೇಲೆ ಅವ್ರು ಒಮ್ಮೆ ಡಿಸೆಂಬರ್ಗೆ ಹೋದ್ರು ನೋಡ್ರಿ. ಅಷ್ಟು ಡಿಲೇ ಆಯಿತು ಕೆಲಸ ಮನೆದು. ಮಾತಾಡ್ತಾ ಇದ್ವಿ ನಾವು ಕೂಡ. ಸ್ವಲ್ಪ ಜಾಸ್ತಿ ಡಿಸ್ಟರ್ಬ್ ಇರೋದ್ರಿಂದ ಗದ್ದಲ ನೋಡ್ರಿ. ಹಂಗಂತೇಳಿ ನಾನೇ ವಯಸ್ಸವರನ್ನು ಕೊಡಾಕತ್ತೀನಿ. ಊಟ ಅಂತೂ ಮಸ್ತ್ ಇತ್ತು ರೀ ಇವತ್ತಿಂದನು. ಸೊ ಇಲ್ಲಿ ಮೊಬೈಲ್ ಹಿಡ್ಕೊಂಡು ಮಾತಾಡಕತ್ತಾರಲ್ಲ, ಅವರು ಇವರು ಅಶ್ವಿನಿ ವೈನ್ಯರ ಫ್ರೆಂಡ್ ಆಗ್ಬೇಕಾ. ನಾವು ಫ್ರೆಂಡ್ ಅಂತ ಅನ್ಕೋತೀವಿ, ಅದ್ರಾಗೇನು ತಪ್ಪದ್ರಿ. ನಾವಿರೋ ಏರಿಯಾದಾಗ ಇವರು ಇರ್ತಾರೆ. ಬಟ್ ಊಟಕ್ಕೆ ನೋಡ್ರಿ, ಜೀರಾ ರೈಸ್, ದಾಲ್, ಪನ್ನೀರ್ ಬಾಜಿ, ಮತ್ತು ಇನ್ನೊಂದು ಯಾವ್ದು ಬಾಜಿ ಗೊತ್ತಿಲ್ಲ, ಬಟ್ ಟೇಸ್ಟಿ ಇತ್ತು. ಚಪಾತಿ, ಆಮೇಲೆ ಇದು ಮಸಾಲೆ ಪುರಿ ಅಂತೀನಿ ರೀ ನಾನಂತೂ, ಈ ಕಡೆ ಶೆಂಡಿಗೆ ಅಂತ ಕರೀತಾರೆ, ಪಾಪಡ, ಮತ್ತು ಆಮೇಲೆ ರಬಡಿ ನೋಡ್ರಿ. ಚಲೋ ಐತ್ರಿ ಊಟ, ಅಂಕರು ಮಸ್ತ್ ಇತ್ತು ನೋಡ್ರಿ. ಎಲ್ಲರೂ ಇನ್ನು ಊಟಕ್ಕೆ ಬರೋರೇ ಇದ್ದಾರೆ. ನಮ್ಮದು ಊಟ ಆಯಿತು. ಮತ್ತು ಸಿಂಧು ನಾನು ಊಟ ಮಾಡಿಕೊಂಡು ಹೊರಟಿದ್ವಿ ನೋಡ್ರಿ. ಗಂಡು ಮಕ್ಳದು ಸೈಡಿಗೆ ಇತ್ತಲ್ಲ, ಹಾಗಾಗಿ ಪಿಲ್ಲು ಮತ್ತು ನಮ್ಮ ಯಜಮಾನ್ರು ಬೇರೆ ಕಡೆ ಗಂಡು ಮಕ್ಳು ಸೆಕ್ಷನ್ದೊಳಗೆ ಹೋಗಿ ಊಟ ಮಾಡ್ತಾಯಿದ್ರು. ನಡೆಯವ್ವ ಸಿಂಧಕ್ಕ, ಕಾಕ ಗಾಡಿ ತಗೊಳ್ಳಿ. ಯಜಮಾನ್ರು ನೋಡ್ರಿ, ಇವಾಗ ಪಿಲ್ಲು ಮತ್ತು ಯಜಮಾನ್ರು ಬೇರೆ ಕಡೆ ಊಟಕ್ಕೆ ಕೂತಿದ್ರಲ್ಲ. ಸೊ ಇವಾಗ ಊಟ ಆಯ್ತು ನೋಡ್ರಿ, ಹೊರಗಡೆ ಬಂದ್ವಿ, ಮನೆಗೆ ಹೋಗೋದು ನೋಡ್ರಿ. ಈಗ ಮಂದಿ ಅಂತರೂ ಭಾಳ ಮಂದಿ ಇದ್ದಾರೆ. ಚಿಂದಕ್ಕ ಊಟ ಹೆಂಗಿತ್ತವ? ಮಸ್ತ್ ಇತ್ತ. ಗಾಡಿ ತೆಗಕತ್ತಾರ ನೋಡ್ರಪ್ಪ. ಅಲ್ಲಿವರೆಗೂ ಇಲ್ಲೇ ನಿಂತೀವಿ ನಾವು ಗಿಡದ ತಳಗ. ಹಾಂ ನಡ್ರಿ ಬಾ.
ಅವು ಆ ಕಡೆ ಸುಗನ್ ಬಾ ಮನೆಗೆ ಹೊಟ್ಟಿ ನೋಡ್ರಿ. ನಾವು ಈ ಸದ್ಯಕ್ಕೆ ಸ್ವಲ್ಪ ಗಡಬಡ ಆಯ್ತು, ಯಾಕಂದ್ರೆ ನೀರು ಬರೋದವ ಬರೋಷ್ಟೊತ್ತಿಗೆ ಬಂದಿದ್ವು. ಮತ್ತು ಇವತ್ತು ಸರಿ ನೀರು ತುಂಬ್ಲಿಕ್ಕಂದ್ರೆ ಸರಿ ಆದಂಗೆ ಆಗ್ತದೆ ನೋಡ್ರಿ. ಹೊರಗಿಂದ ಕೊಂಡು ತರ್ಬೇಕು ನೀರು. ಅದಕ್ಕಂತೇಳಿ ಲಗುಟ್ ಹೋಗಕತ್ತೀವಿ ನಾವು ಕೂಡ. ಊಟದೆಲ್ಲ ಮುಗಿಸ್ಕೊಂಡು ಭೇಟಿಯಾಗಿ ಮನೆಗೆ ಹೋಗೋಣ ಬರ್ರಿ. ಹಾಂ ನಡ್ರಿ, ಬಾಯ್ ಬಾಯ್. ಹಾಂ, ರೋಜ್ದು ಸ್ಕೇಟಿಂಗ್ ಸಂಗ ಪಪ್ಪ ಸ್ಕೇಟಿಂಗ್ ಅಂತೆ. ಚಲ್ ನಡ್ರಿ. ಅವನು ಅಲ್ಲೇ ಹಾಕಬೇಕಾಗಿತ್ತು. ನಡಿ ಬಾರೋ ಪಿಲ್ಲು, ಆಡಕ್ಕೆ ತಂದಿದ್ದಿ. ನಡಿ ನಡಿ ಆಡ್ರಿ ಕಿಚನ್ದಾಗ ಇಟ್ಕೊಂಡು ಆಟ ಆಡ್ರಿ. ಬರ್ರಿ ಇವಾಗ ಮನೆಗಂತೂ ಬಂದ್ವಿ ನೋಡ್ರಿ. नाही रे, ते रबडीचं आहे रबडी. ते चालू आहे का ನಾಳ ಬಂದೆ ಬಗುನೈತೆ ತಾಂಬೈ. ನೀರೊಂದು ಬಂದವಲ್ರಿ, ಹಿಂಗಾಗಿ ಚಾಲು ಐತೆ ಬಂದೈತೆ ನೋಡ್ಕೊಂಡು ಮ್ಯಾಗ ಹೋಗಿ ನೀರು ತುಂಬಕ್ಕೆ ನೋಡ್ರಿ. ಈಗ ಬಂದೈತೆ ನೋಡ್ರಿ, ಚಾಲು ಮಾಡ್ತೀನಿ ಸದ್ಯಕ್ಕೆ. लक्ष्मी लाइट हो गया वहाँ? हाँ लक्ष्मी, लाइट हो गया वहाँ ना? लाइट ನೀ ತುಂಬಿ ನೀರ ಏನು ಮಾಡ್ದಿ? ನಾವು ಇಟ್ಟ ನೋಡ ಎಲ್ಲ ನಿಂಗೆ ಕೆಲಸ ಮಾಡೋದು ಮನೆ ಬಿಟ್ಟು ಹೋಗಿವಿಲ್ಲ. ಎಲ್ಲಿ ಕುಂಡ್ರಲ್ಲಿ ನಿಂದು? ಆರ್ಡ್ರ್ ಮಾಡೋಕತ್ತದ ಬರ್ತಾವ ಭಾಳ ಮಾತಾಡೋಕತ್ತಿ. ಹಾ ನೋಡ್ರಿ ಯವ್ವ, ಮತ್ತ ಇಂತ ಫೋನ್ ಹಚ್ಬೇಕಿಲ್ಲ, ತಗೊಂಡ್ ಹೋಗಿ ಬರ್ತಿ. ಬಿಸ್ಲಾಗ ಹೋಗೋದು ನಡ್ಕೋತ. ಈಗ ಯಾರೇ ನಿಮ್ಮ ಅವಾಗ ಒಂದು ಖರೆ ನೋಡ್ದ ಅದೇ ಬಟನ್ ಬಂದೇ ಅದ, ಚಾಲು ಮಾಡ್ದ, ಕುಯ್ ಇಲ್ಲ ಕೈ ಇಲ್ಲ. ಭಾಳ ಲೈಟ್ ಹೋಗಿ ಎಟ್ಟಕ್ಕೆ ಹೋಗ್ಯವು ಬಳತನ ಆಯ್ತು ಲೈಟ್ ಹೋಗಿ. ನಾ ನೀರ್ ತುಂಬೆ ಡಬ್ಬ ಕೊಟ್ಟು ಬರೋವಾಗ ಇಟ್ಟಿರ್ತಾನ ಗೊತ್ತೀನಿ. ಈ ಮಾಮ ಫೋನ್ ಹಚ್ಚಿನಿ, ಇವ್ರು ನೀರ್ ತುಂಬಕ್ ಬಂದಾರೆ. ನೀರ್ ತುಂಬೆ ಹೋಗೋರ ಆಟಿರ್ತಾನ, ಲೇಟ್ ಆಗ್ತದೆ. ಯಾರು ಸಾಗರ ಹೋಗಿ ಬರ್ತಾ ಬಿಡಕ್ಕನಿ. ಹೋಗ ನೀರ್ ತುಂಬ ಬರತನ ನೋಡ್ ನಾಳೆ ಬಂದೊಂದು ಚಾಲು ಮಾಡ್ತೀನ. ನಾ ಎಷ್ಟು ತನ ಎಲ್ಲ ಕೆಲಸ ಬಿಟ್ಟು ಅದಕ್ಕೆ ಕೂತೀನಿ ನೀರ್ ತುಂಬುವಾಗ. ಮತ್ತೆ ಒಂದಿಲ್ಲ 8 ದಿನ ಸೇರಿ ಆಗುತ್ತೇವೋ ನೀರು ತುಂಬಿದ್ರೆ. ನಾ ನೀರು ಸಂಬಂಧ ಓಡ್ ಬಂದ್ ನೋಡು. ಹಾ ಹಚ್ಚಲ್ಲ, ನಾ ಎಲ್ಲ ತುಂಬಿ ನೀರು ಹೋದ್ಮ್ಯಾಗ ಹಚ್ತೀನಿ. ನೀರ್ ಎಟ್ಟಿರ್ತಾನೆ ಇರ್ತಾವ. ಒಮ್ಮೆ 2 3 ಇವತ್ತು ಲೈಟ್ ಇಲ್ಲಲ್ಲ, ಬಹುತೇಕ ಬರ್ತಾವ. ಮತ್ತೆ ಈಕೆ ನೋಡ್ರಿ ನಟ ಮಧ್ಯಾಹ್ನದಾಗ ಪಾ ಬಿಸ್ಲಾಗ ಈಗ ಬುತ್ತಿ ಕೊಡಕ್ ಹೊಂಟಾವ ನೋಡ್ರಿ. ಲಕ್ಷ್ಮಿ, ನಾ ಎಲ್ಲ ನೀರು ತುಂಬಿಲ್ಲ, ನೀರು ಹೋಗೋಣ ಫೋನ್ ಹಚ್ತೀನಿ ನಿಂಗೆ. हा लग्न करून आलो. जेवले लवकर आले पळून. पाणी आहे म्हणून. तुम्ही भरलो? गुड गर्ल. थंड पाणी ठेवलो का? थंड आहे का तुमच्याकडे पाणी? हाय का? द्या बाई थोडा थंड असलेला द्या. थंड म्हणजे एकदम फ्रीज मधला नाही. हां मिडियम आहे ना, द्या. सगळं संपलं माझ्याकडं. पिलू मॅगोत ना तू चावी तेगिरी ना बंद द्या. हां द्या हो. बसा हो. यायचे का नाही? गाडी होते की? माहिती ना मला, गाडीवर सांगितलं. मला पण माहिती नाहीये, ते कलरकरती सांगितले. आता एवढ्या वर्ष गाडी तयार आहे, तयार राहा. मला तरी कोण सांगितली नाही. त्याच्या मागे लागून जायचं का आपण? हा हा सांगायला पाहिजे ना. होय की, कोण सांगावा? नाही कोणाच्या मागे लागून हो मी येते येते म्हणून नाही, आपल्याला ते पडत नाही. माझ्या नवरा फोन केला ते मी घेऊन जाते म्हणले. काल पण आम्ही रिक्षा करून गेलो, कोण गाडीमध्ये गेला नाही. आजच आहे गाडी. नाही इथे असते, इथल्या इथे असं गेलं असतं. एवढ्या लांब ते उन्हात जायचं. लांब आहे थोडा. परत अशी कोण करणार परत. राहू दे, निवांत घरात बसलो ना. चौकात जेवायचं पा, मी जेवण करून आले. मी काही घेत नाही, बस घे तुमच्या ताटात घेत नाही. घे घे बस. चौकास घ्या का हो? आजोबासोबत झगडा बिगडा केला का?
आजी झगडा केलो का नाही मग का फुगून बसले आजोबा उगन नाही जेवायला मी कसं ಅಯ್ಯೋ ನಮಗೂ ಗೊತ್ತಿಲ್ರಿ ಕೆಳಗಡೆ ಕ್ರೂಷರ್ ಇತ್ತಂತ ಲಕ್ಷ್ಮೀ ರತ್ತಿ ಅವ್ರ ನಾದ್ನಿ ಮತ್ತು ಅದ್ರಾಗ ಹೋದ್ರು ನಮ್ಮ ಮನೆಯವ್ರು ಮತ್ತು ಬರ್ತೀನಿ ಅಂದ್ರೆ ನಾನು ಅದ್ರಾಗ ಹೋದೆ ಪಾಪ ಅಜ್ಜಿ ಗಾಡಿ ಇತ್ತಂದ್ರೆ ಹೇಳ್ಬೇಕಾಗಿತ್ತು ಇಷ್ಟೊತ್ತಿಗೆ ಬರ್ತಾ ಇಷ್ಟೊತ್ತಿಗೆ ಹೋಗುತ್ತಾ ತಯಾರಾಕಿದ್ನೆ ಸುಮ್ಮನೆ ಮಂದಿಯಿಂದ ಬೆನ್ನು ಹತ್ತಲ್ಲ ಅನ್ನಕತ್ತಾರ ಪಾಪ ಅವರು ಅದು ಖರೆ ಐತಿ ಬಿಡ್ರಿ ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ ಗಾಡಿ ಇದ್ದಿದ್ದು ನೀನು ನಾವು ರಿಕ್ಷಕ್ಕೆ ಮಾಡ್ಕೊಂಡು ಹೋಗಿದ್ವಲ್ಲ ಮತ್ತು ಮಾಡಿದ್ರಂತ ಮತ್ತು ಅವ್ರು ಎದುರುಗಡೆ ಇದ್ದರು ಅವರು ಒಂದು ಮಾತು ಹೇಳ್ಬೇಕಾಗಿತ್ತು बट ಅವ್ರಿಗೂ ತಲೆಯಾಗ ಓಡಿಲ್ಲ डब्बा आले ना तुम्हाला घरात गेलो का मग तुम्हाला डब्बा येते ना कोणतरी चपाती पाठवते फक्त चपाती भाजी तुम्ही करतो ಅಜ್ಜಿ ಪಾಪ ಅಜ್ಜಿ ಮನೆ ನೀರು ಸೋಂಕು ಕುಡಿಯಚ್ಚಿ ನೋಡ್ರಿ ನಂಗೆ ಭಾಳ ನೀರಡಿಕೆ ಐತಿ ಈಗ ನಮ್ಮ ಮನೆ ನೀರೇ ಇಲ್ಲ ಅದಕ್ಕಂತೇಳಿ